ಆಮೇಲೆ ಒಬ್ಬ ಮಾತಾಡ್ತಾನೆ, ಅಧ್ಯಕ್ಷ ಚಿಕ್ಕಮಗಳೂರು ಅಧ್ಯಕ್ಷ ಅಂತಾನೆ. ನಮಗೇನು ಪದಗಳು ಬರಲ್ಲ ಅಂತ ತಿಳ್ಕೊಬೇಡ್ರಿ. ಲಾಯರ್ಗಳು ಎಲ್ಲ ಅಂತಲೂ ಮೀರಿ ಬಂದು ಲಾಯರಾಗಿ ನಿಂತಿದ್ದೀವಿ. ಲಾಯರ್ಗಳಿಗೆ ಎಲ್ಲ ಪದಗಳು ಗೊತ್ತು, ಲಾಯರ್ಗಳಿಗೆ ಹೊಡೆದಾಟ ಮಾಡೋದು ಗೊತ್ತು. ಆದರೆ ಕಪ್ ಕೋಟ್ ಹಾಕಿದ್ದೀವಿ. ಕಪ್ ಕೋಟ್ಗೆ ನಾವು ಗೌರವಿಸ್ತೀವಿ, ಉಚ್ಚ ನ್ಯಾಯಾಲಯಕ್ಕೆ ನಾವು ಗೌರವಿಸ್ತೀವಿ, ನ್ಯಾಯಾಧೀಶರಿಗೆ ನಾವು ಗೌರವಿಸ್ತೀವಿ. ಯಾವ ಆಧಾರದ ಮೇಲೆ ಬಿಟ್ರಿ? ಮತ್ತು ಅದಾದ ನಂತರದಲ್ಲಿ ಇನ್ನೊಬ್ಬ ಬೀದಿಲಿ ಯೂನಿಫಾರ್ಮ್ ಹಾಕೊಂಡು ತೊಡೆ ತಡ್ತಾರೆ. ಅವ್ರಿಗೆ ರೈಟ್ಸ್ ಇದೆಯಾ? ಕಾನೂನಲ್ಲಿ ಅವ್ರಿಗೆ ರೈಟ್ಸ್ ಇದೆಯಾ? ವಿತೌಟ್ ಪರ್ಮಿಷನ್ ಸ್ಟ್ರೈಕ್ ಮಾಡೋಕ್ಕೆ ಅವ್ರಿಗೆ ರೈಟ್ಸ್ ಇದೆಯಾ? ಪೊಲೀಸ್ನವ್ರಿಗೆ ಯಾವ ಕಾರಣಕ್ಕೂ ಅವ್ರಿಗೆ ರೈಟ್ಸ್ ಇಲ್ಲ. ಇದನ್ನು ಸರ್ಕಾರ ನಾವು ಚಳುವಳಿ ಮಾಡೋದಲ್ಲ, ಸರ್ಕಾರ ಕೂಡಲೇ ಮಾಡಬೇಕು. ಹೋಮ್ ಮಿನಿಸ್ಟರ್ ಏನು ಮಾಡ್ತಾವ್ರೆ? ಹೋಮ್ ಮಿನಿಸ್ಟರ್ ಕತ್ತೆ ಕಾಯ್ತಾವ್ರ? ಅವ್ರ ಜವಾಬ್ದಾರಿ ಅದು, ಹೋಮ್ ಮಿನಿಸ್ಟರ್ ಜವಾಬ್ದಾರಿ. ಕೂಡಲೇ ಅಂತವ್ರನ್ನೆಲ್ಲವೇ ದಯವಿಟ್ಟು ಕ್ಷಮೆ ಇರಲಿ, ಸಸ್ಪೆಂಡ್ ಅಲ್ಲ. ಯಾರು ತೊಡೆಟ್ಟವ್ರೆ, ಯಾರು ಅವಮಾನ ಮಾಡೋರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ತಾಕತ್ತಿದ್ರೆ ಅವ್ನ ಜೀವನ ಮಾಡಿ ತೋರಿಸ್ಲಿ. ಹೆಂಡತಿ ಮಕ್ಕಳು ಕರ್ಕೊ ಸ್ಟ್ರೈಕ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ನಾವು ಕರ್ಕೊಬಂದಿದ್ದಾವೆ ಹೆಂಡತಿ ಮಕ್ಕಳನ್ನ. ದಯಮಾಡಿ ಚಿಕ್ಕಮಗಳೂರು ಪೊಲೀಸ್ನವ್ರು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯಮಾಡಿ ನಿಲ್ಲಿಸಿ. ನಿಮ್ಮಿಂದ ಆಡಿ ಬೇರೆ ಎಲ್ಲ ರಾಜ್ಯದ ಪೊಲೀಸ್ಗಳನ್ನ ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡಬೇಡಿ. ವಿಧಿ ಇಲ್ಲದೆ ಅವರು ನಿಮ್ಮ ಸಪೋರ್ಟಿಗೆ ಬರಬೇಕಾಯ್ತೆ, ಆ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನು ಅಂದರೆ, ನಾವು ಈಗಾಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ, ಎಲ್ಲ ನಾವು ಹೈಕೋರ್ಟ್ನ ಗಮನಕ್ಕೂ ಕೂಡ ತಂದಿದ್ದೀವಿ. ಇವ್ರು ಏನೇನು ಮಾಡೋರು ಎಲ್ಲನೂ